ಕ್ಷೇತ್ರಗಳು ಅನ್ನುವಂತಹ ವಿಷಯವನ್ನು ಅಧ್ಯಯನ ಮಾಡ್ತೀವಿ. Dear students, in last class we have started fields of psychology. We have already discussed general psychology, developmental psychology, social psychology and abnormal psychology. ನಾವು ಈಗಾಗಲೇ ಸಾಮಾನ್ಯ ಮನೋವಿಜ್ಞಾನ, ವಿಕಾಸ ಮನೋವಿಜ್ಞಾನ, ಸಾಮಾಜಿಕ ಮನೋವಿಜ್ಞಾನ ಮತ್ತು ಅಪಸಾಮಾನ್ಯ ಮನೋವಿಜ್ಞಾನವನ್ನು ಅಧ್ಯಯನ ಮಾಡಿದ್ವಿ. ಇವತ್ತಿನ ದಿವಸ ನಾವು ಆನಿಮಲ್ ಸೈಕಾಲಜಿ, ಪ್ರಾಣಿ ಮನೋವಿಜ್ಞಾನವನ್ನು ಅಧ್ಯಯನ ಮಾಡ್ತೀವಿ. ಇಲ್ಲಿ ಪ್ರಾಣಿಗಳ ವರ್ತನೆಯನ್ನು ಅಧ್ಯಯನ ಮಾಡುವಂತಹ ವಿಜ್ಞಾನವನ್ನು ಪ್ರಾಣಿ ಮನೋವಿಜ್ಞಾನ ಅಂತೇಳಿ ಕರೀತಾರೆ. ಇಟ್ ಈಸ್ ದ ಸ್ಟಡಿ ಆಫ್ ಬಿಹೇವಿಯರ್ ಆಫ್ ಅನಿಮಲ್ಸ್. ಜಸ್ಟ್ as there has been an evolution of organic structure, there has also been a corresponding parallel evolution of mental processes. It means that mental processes of animals are similar than those of man and should be easier to understand also. In animal psychology, an attempt is made to study the progressive changes that have taken place in the evolution of animal behavior. Some investigations have made a comparative study of animal and human behavior. Another reason for the interest in animal psychology is our capacity to control conditions and conduct experiments on animals. In order to understand human behavior, animal behavior has to be understood. The similarity of structures between the two makes us infer that there is a similarity in functions also. Studies on learning, reasoning, emotions, drives, localization of cerebral functions are made on animals, and the theories of principles arrived at are applied to human beings. The results obtained from animals are simple, direct, dependable and unaffected by cultural factors. Investigators wish to examine the relative contributions of heredity and environment. One way to gain some insights into the role of heredity is to study how a given trait is passed on over several generations. While some generations of rats can be studied in a few years, the long lifespan of human makes such research difficult. The shorter lifespan of animals allows researchers to learn about the effects of aging in a much more quicker time frame than if they studied aging using human beings. In the event of studies requiring large number of participants who share similar backgrounds or who have been exposed to particular environment, animals have been very useful. These studies involve to harm or discomfort to the animals. So, ಇಲ್ಲಿ ಪ್ರಾಣಿ ಮನೋವಿಜ್ಞಾನ ಅಂದರೆ ಏನು ಅಧ್ಯಯನ ಮಾಡ್ತೀವಿ, ಯಾವುದಕ್ಕಾಗಿ ಇದನ್ನು ಅಧ್ಯಯನ ಮಾಡಬೇಕು ಅಂತಂದರೆ, ಪ್ರಾಣಿಗಳನ್ನು ವರ್ತನೆಯನ್ನು ಅಧ್ಯಯನ ಮಾಡುವುದೇ ಪ್ರಾಣಿ ಮನೋವಿಜ್ಞಾನದ ಮುಖ್ಯ ಗುರಿ. ಜೀವ ವಿಕಾಸದ ಜೊತೆಗೆ ಮಾನಸಿಕ ಕ್ರಿಯೆಗಳ ವಿಕಾಸ ಕೂಡ ಆಗುತ್ತಾ ಬಂದಿದೆ. ಪ್ರಾಣಿಗಳ ಮಾನಸಿಕ ಪ್ರಕ್ರಿಯೆಗಳನ್ನು ಮನುಷ್ಯನ ಮಾನಸಿಕ ಪ್ರಕ್ರಿಯೆಗಳ ಜೊತೆ ಹೋಲಿಸಿದಾಗ ಪ್ರಾಣಿಗಳ ಮಾನಸಿಕ ಪ್ರಕ್ರಿಯೆಗಳು ತುಂಬ ಸರಳವಾಗಿರುವುದು ಕಂಡುಬರುತ್ತದೆ. ಆದ್ದರಿಂದ ಪ್ರಾಣಿಗಳ ವರ್ತನೆಯನ್ನು ಅಧ್ಯಯನ ಮಾಡುವುದು ಸುಲಭ. ಅಲ್ಲದೆ ಪ್ರಾಣಿಗಳ ವರ್ತನೆಗೂ ಮನುಷ್ಯನ ಕೆಲವು ವರ್ತನೆಗಳಿಗೂ ಹೋಲಿಕೆ ಇದೆ. ಆದ್ದರಿಂದ ಪ್ರಾಣಿಗಳ ವರ್ತನೆಯನ್ನು ಅಧ್ಯಯನ ಮಾಡುವ ಮೂಲಕ ಮನುಷ್ಯನ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳಬಹುದು ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿ ಈ ಪ್ರಾಣಿ ಮನೋವಿಜ್ಞಾನವನ್ನು ನಾವು ಅಧ್ಯಯನ ಮಾಡ್ತೀವಿ. ಕೆಲವು ಪ್ರಯೋಗಗಳನ್ನು ಪ್ರಾಣಿಗಳ ವರ್ತನೆ ಮೇಲೆ ನಡೆಸಲು ಯಾವ ಕಾನೂನು ತೊಡಕಾಗಲಿ ಸಾಮಾಜಿಕ ಅಡಚಣೆಗಳಾಗಲಿ ಇರುವುದಿಲ್ಲ. ಹಾಗಾಗಿ ಪ್ರಾಣಿಗಳ ವರ್ತನೆ ಮೇಲೆ ಅಧ್ಯಯನ ನಡೆಸಿ ಅದರ ಫಲಿತಾಂಶದ ಹಿನ್ನೆಲೆಯಲ್ಲಿ ಮನುಷ್ಯನ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಪ್ರಾಣಿಗಳ ಮೇಲೆ ಇಲ್ಲಿ ಸಾಕಷ್ಟು ಪ್ರಯೋಗಗಳು ನಡೆದಿವೆ. ಅದರಲ್ಲೂ ಮುಖ್ಯವಾಗಿ ಕಲಿಕೆ, ಸಂವೇಗಗಳು, ಪ್ರೇರಣೆಗಳು, ಮೆದುಳಿನ ಕ್ರಿಯೆಗಳು ಮುಂತಾದವುಗಳಿಗೆ ಸಂಬಂಧಪಟ್ಟಂತಹ ಪ್ರಾಣಿಗಳ ಮೇಲೆ ಅಧ್ಯಯನ ಮಾಡಿ ಅದರ ಫಲಿತಾಂಶದ ಆಧಾರದ ಮೇಲೆ ಮಾನವನ ವರ್ತನೆಯನ್ನು ಅಧ್ಯಯನ ಮಾಡಿದ್ದಾರೆ ಅಂತೇಳಿ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಒಂದು ಕ್ಲಿನಿಕಲ್ ಸೈಕಾಲಜಿ. ಅಂದರೆ
ಅಂದರೆ ಇದನ್ನು ಕನ್ನಡದಲ್ಲಿ ನೈದಾನಿಕ ಅಥವಾ ಚಿಕಿತ್ಸಕ ಮನೋವಿಜ್ಞಾನ ಅಂತೇಳಿ ಕರೀತಾರೆ, ಅಂದರೆ ಕ್ಲಿನಿಕಲ್ ಸೈಕಾಲಜಿ. ವೇರ್ ವಿ ಹ್ಯಾವ್ ಆಲ್ರೆಡಿ ಸ್ಟಡಿಡ್ ಅಬ್ನಾರ್ಮಲ್ ಸೈಕಾಲಜಿ. ಫಾರ್ ದೋಸ್ ಅಬ್ನಾರ್ಮಲ್ಸ್, ವಾಟ್ ಈಸ್ ದ ಟ್ರೀಟ್ಮೆಂಟ್ ಫಾರ್ ದಟ್ ಅಬ್ನಾರ್ಮಲ್ ಪೇಷಂಟ್ಸ್ ಅನ್ನೋದಕ್ಕೆ ಸ್ಟಡಿ ಮಾಡಲಿಕ್ಕೆ ಇಲ್ಲಿ ಕ್ಲಿನಿಕಲ್ ಸೈಕಾಲಜಿ ಅನ್ನುವಂತಹ ಒಂದು ಅಧ್ಯಯನ ಕೂಡ ಈ ಕ್ಷೇತ್ರದಲ್ಲಿ ಇದೆ. ನೈದಾನಿಕ ಅಥವಾ ಚಿಕಿತ್ಸಕ ಮನೋವಿಜ್ಞಾನ ಅಂದರೆ ಏನು, ಅದು ಏನೇನು ಅಧ್ಯಯನ ಮಾಡ್ತದೆ ಅಂತಂದರೆ, ಅಪಸಾಮಾನ್ಯ ಮನೋವಿಜ್ಞಾನದ ತತ್ವಗಳು ಹಾಗೂ ಸಿದ್ಧಾಂತಗಳನ್ನು ಅನುಸರಿಸಿ ಮಾನಸಿಕ ಸಮಸ್ಯೆಗಳಿಗೆ ನೈದಾನಿಕ ಮನೋವಿಜ್ಞಾನವು ಸೂಕ್ತ ಚಿಕಿತ್ಸೆ ನೀಡುತ್ತದೆ. ವರ್ತನಾ ಸಮಸ್ಯೆಗಳು, ಮಾನಸಿಕ ಸಮಸ್ಯೆಗಳು, ಬುದ್ಧಿಮಾಂದ್ಯತೆ, ಬಾಲಾಪರಾಧ, ಮದ್ಯವ್ಯಸನ, ಮಾದಕ ವಸ್ತು ಚಟ, ಕಲಿಕಾ ಸಮಸ್ಯೆಗಳು ಮುಂತಾದ ಸಮಸ್ಯೆಗಳನ್ನು ನೈದಾನಿಕ ಮನೋವಿಜ್ಞಾನವು ಪರಿಣಾಮಕಾರಿಯಾಗಿ ಗುಣಪಡಿಸುತ್ತದೆ. ನೈದಾನಿಕ ಮನೋವಿಜ್ಞಾನವು ಅಪಸಾಮಾನ್ಯ ವರ್ತನೆಯ ಕಾರಣಗಳನ್ನು ಕುರಿತು ಅಧ್ಯಯನ ಮಾಡುತ್ತದೆ. ಮಾನಸಿಕ ಸಮಸ್ಯೆಗಳು ಮನುಷ್ಯನ ಬಗೆಹರಿಯದ ಸಂಘರ್ಷಗಳಿಂದ ಹಾಗೂ ಅಜ್ಞಾತ ಪ್ರೇರಣೆಗಳಿಂದ ಉಂಟಾಗುತ್ತವೆ. ಕೆಲವು ಮನೋವಿಜ್ಞಾನಗಳ ಪ್ರಕಾರ ಅಪಸಾಮಾನ್ಯ ವರ್ತನೆಗಳು ತಪ್ಪು ಕಲಿಕೆ ಅಥವಾ ತಪ್ಪು ಗ್ರಹಿಕೆಯ ಪರಿಣಾಮಗಳು. ಕೆಲವರ ಪ್ರಕಾರ ಅಪಸಾಮಾನ್ಯ ವರ್ತನೆಗೆ ಶಾರೀರಿಕ ಅಂಶಗಳು ಕಾರಣವಾಗಿವೆ. ಈ ಎಲ್ಲ ರೀತಿಯ ಅಭಿಪ್ರಾಯಗಳು ವಿವಿಧ ರೀತಿಯ ಚಿಕಿತ್ಸಾ ವಿಧಾನಗಳಿಗೆ ದಾರಿ ಮಾಡಿಕೊಡುತ್ತೆ ಅಂತೇಳಿ ಹೇಳ್ತಾರೆ. ನೈದಾನಿಕ ಮನೋವಿಜ್ಞಾನಿಗಳು ಮಾನಸಿಕ ಅಸ್ವಸ್ಥರಿಗೆ ಮನೋಚಿಕಿತ್ಸೆ ನೀಡಿ ಗುಣಪಡಿಸುವರು. ನೋಡಿ, ನೈದಾನಿಕ ಮನೋವಿಜ್ಞಾನ ಏನು ಮಾಡ್ತೈತಿ, ಮಾನಸಿಕ ರೋಗಿಗಳಿಗೆ ಮನೋಚಿಕಿತ್ಸೆ ನೀಡಿ ಗುಣಪಡಿಸುವಂತಹ ಕೆಲಸವನ್ನು ಮಾಡ್ತೈತಿ. ನೈದಾನಿಕ ಮನೋವಿಜ್ಞಾನಿಗಳಿಗೂ ಮನೋವೈದ್ಯರಿಗೂ ಇರುವ ವ್ಯತ್ಯಾಸ ತಿಳಿಯಬೇಕು. ಏನು ನೈದಾನಿಕ ಮನೋವಿಜ್ಞಾನಿಗಳಿಗೂ ಮತ್ತು ಮನೋವೈದ್ಯರಿಗೂ ಇರುವಂಥ ವ್ಯತ್ಯಾಸ? ಮನೋವೈದ್ಯರು ಮೂಲತಃ ವೈದ್ಯಕೀಯ ವಿಜ್ಞಾನದಲ್ಲಿ ಪದವಿ ಪಡೆದಿರುತ್ತಾರೆ ಮತ್ತು ಮನೋರೋಗ ಚಿಕಿತ್ಸೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರ್ತಾರೆ. ಅವರು ತೀವ್ರ ಸ್ವರೂಪದ ಮನೋರೋಗಗಳಿಗೆ ಔಷಧ ನೀಡಿ ಅಥವಾ ಇತರ ವೈದ್ಯಕೀಯ ವಿಧಾನಗಳ ಮೂಲಕ ಚಿಕಿತ್ಸೆ ನೀಡಿ ಗುಣಪಡಿಸ್ತಾರೆ. ಆದರೆ ನೈದಾನಿಕ ಮನೋವಿಜ್ಞಾನಿಗಳು ಮನೋವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದು ಮನೋಚಿಕಿತ್ಸೆ ನೀಡುವ ಬಗ್ಗೆ ಉನ್ನತ ತರಬೇತಿ ಇಲ್ಲವೇ PhD ಪಡೆದಿರುತ್ತಾರೆ. ಮನೋವಿಜ್ಞಾನಿಗಳು ಮನೋವೈದ್ಯರಂತೆ ಔಷಧಿ ಸೂಚಿ ರಸೀದಿ ನೀಡಲಾರದು. ನೋಡಿ, ಮನೋವಿಜ್ಞಾನಿಗಳು ಮನೋವೈದ್ಯರಂತೆ ಔಷಧಿ ಸೂಚಿ ರಸೀದಿಯನ್ನು ಕೊಡುವುದಿಲ್ಲ. ಆದರೆ ರೋಗಿಯ ವರ್ತನೆಯಲ್ಲಿ ಸೂಕ್ತ ಬದಲಾವಣೆಯನ್ನು ಉಂಟು ಮಾಡುವ ಮೂಲಕ ಮನೋರೋಗಗಳನ್ನು ಗುಣಪಡಿಸೋದಕ್ಕೆ ಇವರು ಸಹಾಯ ಮಾಡ್ತಾರೆ. ಮನೋವಿಜ್ಞಾನಿಗಳು ನಿರ್ವಹಿಸುವ ಪ್ರಮುಖ ಕರ್ತವ್ಯಗಳೆಂದರೆ ಮನೋರೋಗದ ಲಕ್ಷಣಗಳನ್ನು ಹಾಗೂ ಕಾರಣಗಳನ್ನು ಪತ್ತೆ ಹಚ್ಚಲು ಮನೋವಿಜ್ಞಾನಿಗಳು ಪರೀಕ್ಷೆಗಳನ್ನು ಮನೋರೋಗಿಗಳಿಗೆ ನೀಡುತ್ತಾರೆ. ಮನೋಚಿಕಿತ್ಸೆ ನೀಡುವುದು ಮತ್ತು ಮನೋರೋಗಗಳ ಬಗ್ಗೆ ಸಂಶೋಧನೆ ಮಾಡುವಂತಹ ಕೆಲಸವನ್ನು ಯಾರು ನೈದಾನಿಕ ಮನೋವಿಜ್ಞಾನಿಗಳು ಅಥವಾ ಮನೋವಿಜ್ಞಾನಿಗಳು ಮಾಡ್ತಾರೆ ಅಂತೇಳಿ ಹೇಳ್ತಾರೆ. ಕ್ಲಿನಿಕಲ್ ಸೈಕಾಲಜಿ, it is now the largest field of specialization. The principles and theories of abnormal psychology is applied in the diagnosis and treatment of emotional and behavioral problems such as mental disorders, mental retardation, delinquency, alcoholism, and drug addiction. Clinical psychology deals with the study of causes of abnormality. Psychological disorders arise from a person's unresolved conflicts and unconscious motives. Some psychologists maintain that a few of these patterns are merely learned responses which can be unlearned with training. Other psychologists believe that there are biological bases to certain psychological disorders. These different views have yielded a variety of different treatments. A clinical psychologist with an advanced specialization in psychology provides therapy to people suffering from psychological difficulties. There are differences in what psychiatrists and clinical psychologists do. Psychiatrists treat severe mental disorders. They tend to be medically oriented because they have been trained to diagnose physical problems that can cause mental stress. Most important is psychiatrists can write prescription and psychologists cannot. The psychiatrist will prescribe an antidepressant drug in addition to other kind of treatment for a depressed patient. A psychologist takes a psychological approach such as helping the person to think differently about his or her problems and encouraging behavior that raises self-esteem. The psychologist's functions are
facilitate diagnosis by administering psychological tests and interpreting the findings, to engage in psychotherapy, to perform psychological research on problems of a clinical nature. So this is about clinical psychology. And next one, educational psychology. ಶೈಕ್ಷಣಿಕ ಮನೋವಿಜ್ಞಾನ ಅಂತೇಳಿ ಕರೀತಾರೆ. So we'll see what is educational psychology. Educational psychology applies psychological discoveries of teaching to the problems of the class. The analysis of the process of learning and of attention have been of great assistance to teachers. In the field of learning, the psychologists have contributed by giving the general laws of learning, the methods to improve memory and knowledge of the causes of forgetting. It involves the study of educational problems related to education, measurement of achievement, improvement of teaching techniques, exceptional children underachievers, student-teacher relations, emotional, intellectual and adjustment problems of students. Its primary concern in educational guidance, educational psychologists are concerned with classroom motivation, transfer of learning, remembering methods to make learning more effective and permanent. Other major contributions are the introduction of rewards and punishments, feedbacks, reinforcements, verbal and non-verbal incentives, problems of the child both inside and outside the classroom are solved by school psychologists. In consultation with the teachers on the pupils, some specialists are associated with teaching methods, educational devices and programmed instructions. Some others are concerned with the development of imagination, creative thinking and problem solving ability in students. Still, others focus on remedial procedures to be used with retarded or emotionally disturbed pupils. ಇದಿಷ್ಟು ಶೈಕ್ಷಣಿಕ ಮನೋವಿಜ್ಞಾನ ಎಜುಕೇಷನಲ್ ಸೈಕಾಲಜಿಗೆ ಸಂಬಂಧಪಟ್ಟಂಥದ್ದು. ಕನ್ನಡದಲ್ಲಿ ಕಲಿಕಾ ಮತ್ತು ಬೋಧನಾ ವಿಧಾನದಲ್ಲಿ ಕಂಡುಬರುವ ಸಮಸ್ಯೆಗಳಿಗೆ ಮನೋವೈಜ್ಞಾನಿಕ ವಿಧಾನಗಳ ಮೂಲಕ ಪರಿಹಾರ ಸೂಚಿಸುವುದೇ ಶೈಕ್ಷಣಿಕ ಮನೋವಿಜ್ಞಾನದ ಮೂಲ ಉದ್ದೇಶ. ಕಲಿಕಾ ಪ್ರಕ್ರಿಯೆಯ ವಿಶ್ಲೇಷಣೆ ಶಿಕ್ಷಕರಿಗೆ ಹೆಚ್ಚು ಸಹಾಯಕಾರಿಯಾಗಿದೆ. ಕಲಿಕೆಗೆ ಸಂಬಂಧಿಸಿದಂತೆ ಮನೋವಿಜ್ಞಾನಿಗಳು ಅಪಾರ ಕೊಡುಗೆ ನೀಡಿದ್ದಾರೆ. ಅವುಗಳೆಂದರೆ ಕಲಿಕಾ ನಿಯಮಗಳು, ಜ್ಞಾಪಕ ಶಕ್ತಿ ಹೆಚ್ಚಿಸಿಕೊಳ್ಳಲು ಅನುಸರಿಸಬೇಕಾದ ತಂತ್ರಗಳು, ಮರವಿನ ಕಾರಣಗಳು ಮತ್ತು ಅವುಗಳ ನಿವಾರಣೆ ಮುಂತಾದ. ಶೈಕ್ಷಣಿಕ ಮನೋವಿಜ್ಞಾನಿಗಳು ನಿರ್ವಹಿಸುವ ಪ್ರಮುಖ ಕರ್ತವ್ಯಗಳೆಂದರೆ ಶೈಕ್ಷಣಿಕ ಸಮಸ್ಯೆಯನ್ನು ಪರಿಹಾರ ಸೂಚಿಸುವುದು, ಮಕ್ಕಳ ಸಾಧನೆಯ ಮಾಪನ ಮಾಡುವುದು, ಬೋಧನಾ ವಿಧಾನದಲ್ಲಿ ಉತ್ತಮ ಪ್ರಗತಿ ತರುವುದು, ಪ್ರತಿಭಾವಂತರು ಹಾಗೂ ಕಳಪೆ ಸಾಧನೆ ಮಾಡುವ ವಿದ್ಯಾರ್ಥಿಗಳನ್ನು ಗುರುತಿಸಿ ಸರಿಯಾದ ಮಾರ್ಗದರ್ಶನ ಮಾಡುವುದು, ಶಿಕ್ಷಕ ವಿದ್ಯಾರ್ಥಿ ಸಂಬಂಧವನ್ನು ಅಧ್ಯಯನ ಮಾಡುವುದು, ವಿದ್ಯಾರ್ಥಿಗಳ ಭಾವನಾತ್ಮಕ, ಬೌದ್ಧಿಕ ಮತ್ತು ಸಮಾಯೋಜನಾ ಸಮಸ್ಯೆಗಳನ್ನು ಅಧ್ಯಯನ ಮಾಡುವುದು. ಹೀಗೆ ಶೈಕ್ಷಣಿಕ ಮನೋವಿಜ್ಞಾನಿಗಳು ನಿರ್ವಹಿಸುವ ಇತರೆ ಕೆಲಸಗಳೆಂದರೆ ಶೈಕ್ಷಣಿಕ ಮಾರ್ಗದರ್ಶನ, ಕಲಿಕೆಯಲ್ಲಿ ಆಸಕ್ತಿ ಮೂಡಿಸುವುದು, ಹೊಗಳಿಕೆ ತೆಗಳಿಕೆ ವಿಧಾನದ ಬಳಕೆ, ಪುನರ್ಬಲನದ ಉಪಯೋಗ ಇತ್ಯಾದಿಗಳ ಬಗ್ಗೆ ಶಿಕ್ಷಕರಿಗೆ ಮನವರಿಕೆ ಮಾಡಿಕೊಳ್ಳುವುದು, ವಿದ್ಯಾರ್ಥಿಗಳ ತರಗತಿ ಹೊರಗಿನ ಮತ್ತು ಒಳಗಿನ ಸಮಸ್ಯೆಗಳನ್ನು ಅಧ್ಯಯನ ಮತ್ತು ಪರಿಹಾರ, ಪೋಷಕರಿಗೆ ಸೂಕ್ತ ಮಾರ್ಗದರ್ಶನ ಕೊಡುವಂಥ ಕೆಲಸವನ್ನು ಶೈಕ್ಷಣಿಕ ಮನೋವಿಜ್ಞಾನಿಗಳು ಮಾಡ್ತಾರೆ. ಶೈಕ್ಷಣಿಕ ಮನೋವಿಜ್ಞಾನದ ಅಧ್ಯಯನದ ಇತರ ವಿಷಯಗಳೆಂದರೆ ಶಿಕ್ಷಕರ ವ್ಯಕ್ತಿತ್ವ ಮತ್ತು ವರ್ತನೆ, ವಿದ್ಯಾರ್ಥಿಗಳ ಮೇಲೆ ಬೀರುವ ಪ್ರಭಾವದ ಬಗ್ಗೆ ಅಧ್ಯಯನ, ಬೋಧನಾ ವಿಧಾನಗಳನ್ನು ಉತ್ತಮಪಡಿಸುವುದು, ಸ್ವಯಂ ಬೋಧನೆ, ಸೃಜನಶೀಲ ಚಿಂತನೆಯನ್ನು ಬೆಳೆಸುವುದು, ಸಮಸ್ಯೆ ಪರಿಹಾರದ ಸಾಮರ್ಥ್ಯವನ್ನು ಬೆಳೆಸುವುದು, ಪರಿಹಾರ ವಿಧಾನವನ್ನು ಅನುಸರಿಸಿ ಬುದ್ಧಿಮಾಂದ್ಯ ಹಾಗೂ ಭಾವನಾತ್ಮಕ ತೊಂದರೆಯ ವಿದ್ಯಾರ್ಥಿಗಳಿಗೆ ಬೋಧಿಸುವ ವಿಧಾನವನ್ನು ಮಾಡುವಂಥ ಕೆಲಸವನ್ನು ಶೈಕ್ಷಣಿಕ ಮನೋವಿಜ್ಞಾನಿಗಳು ಮಾಡ್ತಾರೆ. ಅನೇಕ ಕಲಿಕೆ ಬೋಧನೆ ವಿಧಾನಗಳ ಬಗ್ಗೆ ಶೈಕ್ಷಣಿಕ ಮನೋವಿಜ್ಞಾನಿಗಳು ಅಧ್ಯಯನ ನಡೆಸಿ ಪರಿಹಾರವನ್ನು ಸೂಚಿಸಿದ್ದಾರೆ. ಹೀಗೆ ಶೈಕ್ಷಣಿಕ ಮನೋವಿಜ್ಞಾನ ತನ್ನದೇ ಆದಂತಹ ಛಾಪನ್ನು ಇಲ್ಲಿ ಮೂಡಿಸಿದೆ ಅಂತೇಳಿ ಹೇಳ್ಬೋದು. ಇನ್ನು ನೆಕ್ಸ್ಟ್ ಒನ್ ಮುಂದಿಂದು ಅಂದರೆ ಇಂಡಸ್ಟ್ರಿಯಲ್ psychology. It studies
ಇಂಡಸ್ಟ್ರಿಯಲ್ ಸೈಕಾಲಜಿ, ಕೈಗಾರಿಕಾ ಮನೋವಿಜ್ಞಾನ ಅಂತೇಳಿ ಕರೀತಾರೆ. ಇಲ್ಲಿ ಕೈಗಾರಿಕಾ ಮನೋವಿಜ್ಞಾನಿಗಳ ಕೆಲಸ ಏನು ಅನ್ನೋದನ್ನು ನಾವು ನೋಡೋಣ. ಕೈಗಾರಿಕೆಯಲ್ಲಿ ಕೆಲಸ ನಿರ್ವಹಿಸುವ ಕಾರ್ಮಿಕರ ವರ್ತನೆಯನ್ನು ಅಧ್ಯಯನ ಮಾಡುವುದೇ ಕೈಗಾರಿಕಾ ಮನೋವಿಜ್ಞಾನ. ಅಂದರೆ ಅವರು ಎದುರಿಸುವ ಸಮಸ್ಯೆಗಳು ಮತ್ತು ಅವುಗಳ ಪರಿಹಾರ, ಇವು ಕೈಗಾರಿಕಾ ಮನೋವಿಜ್ಞಾನಿಗಳ ಅಧ್ಯಯನದ ಪ್ರಮುಖ ವಿಷಯಗಳಾಗಿವೆ. ಕೈಗಾರಿಕೆಗಳಲ್ಲಿ ಕೆಲಸ ನಿರ್ವಹಿಸುವ ಸೂಕ್ತ ವ್ಯಕ್ತಿಗಳ ಆಯ್ಕೆಗಾಗಿ ಮನೋವಿಜ್ಞಾನಿಗಳು ಬುದ್ಧಿಶಕ್ತಿ ಪರೀಕ್ಷೆಗಳು ಹಾಗೂ ಅಭಿರುಚಿ ಪರೀಕ್ಷೆಗಳನ್ನು ಬಳಸಿಕೊಳ್ತಾರೆ. ಜೊತೆಗೆ ಉದ್ಯೋಗಿಗಳ ತರಬೇತಿಯಲ್ಲಿ ಮನೋವೈಜ್ಞಾನಿಕ ಹಾಗೂ ಅಭಿರುಚಿ ಪರೀಕ್ಷೆಗಳನ್ನು ಬಳಸಿಕೊಳ್ತಾರೆ. ಜೊತೆಗೆ ಉದ್ಯೋಗಿಗಳಿಗೆ ತರಬೇತಿಯಲ್ಲಿ ಮನೋವೈಜ್ಞಾನಿಕ ವಿಧಾನಗಳನ್ನು ಅನುಸರಿಸುತ್ತಾರೆ. ಕೈಗಾರಿಕಾ ಮನೋವಿಜ್ಞಾನಿಗಳು ನಿರ್ವಹಿಸುವ ಇತರೆ ಕೆಲಸಗಳೆಂದರೆ ಉದ್ಯೋಗಿಗಳಲ್ಲಿ ಕರ್ತವ್ಯ ಪ್ರಜ್ಞೆಯನ್ನು ಬೆಳೆಸುವುದು, ಪರಸ್ಪರರ ನಡುವೆ ಉತ್ತಮ ಬಾಂಧವ್ಯ ವೃದ್ಧಿ ಮಾಡುವುದು, ಉದ್ಯೋಗಿಗಳಲ್ಲಿ ಉತ್ತಮ ಬಾಂಧವ್ಯ ವೃದ್ಧಿ ಮಾಡುವುದು, ಮುಷ್ಕರಗಳನ್ನು ತಪ್ಪಿಸುವುದು, ವೈಯಕ್ತಿಕ ಹಾಗೂ ಮಾನಸಿಕ ಸಮಸ್ಯೆಗಳನ್ನು ಗುರುತಿಸಿ ಮನೋಚಿಕಿತ್ಸೆ ನೀಡಿ ಗುಣಪಡಿಸುವುದು, ಉದ್ಯೋಗಿಗಳ ಮನೋಬಲ ಹೆಚ್ಚಿಸುವುದು, ಗುಂಪು ತೀರ್ಮಾನ ಕೈಗೊಳ್ಳುವುದನ್ನು ಪ್ರೋತ್ಸಾಹಿಸುವುದು, ಕೆಲಸದ ಒತ್ತಡ ನಿರ್ವಹಣೆ ಮಾಡುವುದನ್ನು ಕಲಿಸುವುದು, ಉತ್ಪಾದನೆಯನ್ನು ಹೇಗೆ ಹೆಚ್ಚಳ ಮಾಡಬೇಕು ಅನ್ನುವಂಥದ್ದನ್ನು ತಿಳಿ ಹೇಳುವುದು, ಹೊಸ ಉಪಕರಣಗಳ ವಿನ್ಯಾಸಗಳ ಬಗ್ಗೆ ಮನವರಿಕೆ ಮಾಡಿಕೊಡುವುದು, ಮಾರುಕಟ್ಟೆಯ ತಂತ್ರಗಳನ್ನು ಆಯ್ಕೆ ಮಾಡುವುದು, ಅಪಘಾತಗಳನ್ನು ತಡೆಯುವುದು, ಉತ್ತಮರಿಗೆ ಬಡ್ತಿ ನೀಡುವುದು ಮುಂತಾದ ಕರ್ತವ್ಯಗಳನ್ನು ಕೈಗಾರಿಕಾ ಮನೋವಿಜ್ಞಾನಿಗಳು ನಿರ್ವಹಿಸುತ್ತಾರೆ. ಇದಷ್ಟೇ ಅಲ್ಲದೆ ಕೈಗಾರಿಕೆಗಳಲ್ಲಿ ಕಂಡುಬರುವ ಪ್ರಮುಖ ಸಮಸ್ಯೆಗಳೆಂದರೆ ಗೈರು ಹಾಜರಿ, ಅಶಾಂತಿ, ಅತೃಪ್ತಿ, ತರಬೇತಿ, ಕಾರ್ಯಕ್ರಮಗಳ ಸುಧಾರಣೆ, ಬೋನಸ್ ನೀಡುವಿಕೆ, ಕೆಲಸ ನಿರ್ವಹಿಸುವ ಪರಿಸರವನ್ನು ಉತ್ತಮಪಡಿಸುವುದು, ಏಕಾಂತನೆಯನ್ನು ಹೋಗಲಾಡಿಸುವುದು ಇತ್ಯಾದಿಗಳನ್ನು ಇಲ್ಲಿ ಕೈಗಾರಿಕಾ ಮನೋವಿಜ್ಞಾನಿಗಳು ಮಾಡ್ತಾರೆ. ಇಂದು ಯಂತ್ರಗಳಿಗಿಂತ ಅವುಗಳನ್ನು ನಿರ್ವಹಿಸುವ ಮನುಷ್ಯ ಮುಖ್ಯ ಎಂಬ ಅರಿವು ಉಂಟಾಗಿದೆ. ಮನೋವಿಜ್ಞಾನಿಗಳು ನೂತನ ಯಂತ್ರಗಳ ವಿನ್ಯಾಸಕರನ್ನು ಸಂಧಿಸಿ ಯಂತ್ರಗಳಲ್ಲಿ ಉತ್ತಮ ಸುಧಾರಣೆ ತಂದಿದ್ದಾರೆ. ಒಟ್ಟಾರೆ ಕೈಗಾರಿಕೆಗಳಲ್ಲಿ ಕಾರ್ಯನಿರ್ವಹಿಸುವ ವ್ಯಕ್ತಿ ಹಾಗೂ ಸಂಸ್ಥೆಯ ನಡುವೆ ಉತ್ತಮ ಬಾಂಧವ್ಯವನ್ನು ವೃದ್ಧಿ ಮಾಡುವಂಥ ಕೆಲಸವನ್ನು, ಅದರ ಜೊತೆಗೆ ಉತ್ಪಾದನೆಯನ್ನು ಹೆಚ್ಚು ಮಾಡುವಲ್ಲಿ ಈ ಕೈಗಾರಿಕಾ ಮನೋವಿಜ್ಞಾನಿಗಳ ಪಾತ್ರ ಅತ್ಯಂತ ಮುಖ್ಯವಾಗಿ ಇದೆ ಅಂತೇಳಿ ಹೇಳೋದು. ಇಂಡಸ್ಟ್ರಿಯಲ್ ಸೈಕಾಲಜಿ, ಇಟ್ ಸ್ಟಡೀಸ್ ದ ಬಿಹೇವಿಯರ್ ಆಫ್ ಮೆನ್ ಅಟ್ ವರ್ಕ್, ದ ಪ್ರಾಬ್ಲಮ್ಸ್ ದೇ ಫೇಸ್ ಆ್ಯಂಡ್ ಹೌ ದೇ ಕ್ಯಾನ್ ಬಿ ಸಾಲ್ವ್. ದ ಫಸ್ಟ್ ಅಪ್ಲಿಕೇಶನ್ ಆಫ್ ಸೈಕಾಲಜಿ to problems in industries and organization was the use of intelligence and aptitude tests in selecting employees. This has enabled the organization to apply psychology to management and employee training, supervision of personnel, and improve communication within the organization, to counseling employees and prevent industry strike. They are also concerned with group discussion making, employee morale, work motivation, job stress, equipment design, productivity, personnel selection, marketing strategies, accident prevention, and many other issues. Some psychologists have successfully solved problems connected with the working hours, rest, and productivity in industries. Varieties of other problems include absenteeism, industrial unrest, incentive system, training programs, and human relations in industries. Psychologists have been of considerable help in the matter of recruitment, improvement of working conditions, elimination of fatigue, advertising, and the general tone of the morale of the workers. Today, the realization that the employees are more important than machines has laid emphasis on human relations. Having in mind the human need and capacity, psychologists ensure maximum ease in operation of equipments by consulting designers. Industrial psychologists have organizations which devise description of what people are expected to do at their job. So this is about and this is known as job analysis. So this is about industrial psychology. So my dear friends, today we came to the last
ಫೀಲ್ಡ್ ಆಫ್ ಸೈಕಾಲಜಿ. ಸೊ ಇವತ್ತಿಗೆ ಇಷ್ಟು ಸಾಕು. ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಏನಿದೆ ಅನ್ನೋದನ್ನು ನಾವು ಚರ್ಚೆ ಮಾಡೋಣ ಅಂತ. ವಿದ್ಯಾರ್ಥಿಗಳೇ, ನಾನು ಪ್ರತಿ ಕ್ಲಾಸ್ನಲ್ಲಿ ಹೇಳ್ತಾ ಇದ್ದೀನಿ, ದಯವಿಟ್ಟು ತಾವು ಕೇಳಿದಂಥ ಕ್ಲಾಸ್ಗಳನ್ನು ನೋಟ್ಸ್ ಮಾಡಿ ನನ್ನ ಪರ್ಸನಲ್ ವಾಟ್ಸಪ್ ನಂಬರಿಗೆ ಕಳಿಸ್ಬೇಕು ಅಂತೇಳಿ ಮತ್ತೊಮ್ಮೆ ನಾನು ಕೇಳ್ಕೊಳ್ತಾ ನನ್ನ ಕ್ಲಾಸ್ಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಧನ್ಯವಾದ.